ನೋಡಿ ಆ ಥರ ಏನಿರೋದಿಲ್ಲ. ನೋಡಿ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಮೊದಲು ಹೇಳಿದಾಗೆ ಒಂದು ಪೈಪೋಟಿ ಇದ್ದೇ ಇರ್ತದೆ. ಪೈಪೋಟಿ ಇರಬೇಕು. ಪೈಪೋಟಿ ಇಲ್ಲದೇ ರಾಜಕಾರಣ ಮಾಡೋಕ್ಕೆ ಆಗೋಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಆಸೆಗಳಿರ್ತದೆ. ಆಸೆಗಳಿದ್ರೇ ತಾನೇ ರಾಜಕೀಯಕ್ಕೆ ಬರೋದು, ಏನಾದರೂ ಆಗಬೇಕು ಅಂತ. ಆದರೆ ಮತ್ತು ಜನರಿಗೆ ಸೇವೆ ಮಾಡಬೇಕು ಅಂತ ಅದು ಒಂದು ಅಂಶ. ಮತ್ತು ನಾವು ಕೂಡ ಏನಾದರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇರ್ತದೆ. ಅದೆಲ್ಲ ನೋಡಿ ನಾನು ಹೇಳೋದು ನಮ್ಮ ಪಕ್ಷದಲ್ಲಿ ಇದು ದೊಡ್ಡ ವಿಚಾರ ಏನಲ್ಲ. ಮತ್ತು ಇದರಿಂದ ಏನು ಪಕ್ಷದಲ್ಲಿ ಬಿರುಕಿದೆ ಅಂತಲೂ ಕೂಡ ಏನಿಲ್ಲ. ಯಾರೋ ಒಂದು ಕೆಲವರು ವ್ಯಕ್ತಿಗಳಲ್ಲಿ ಅವರ ಅಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ಬಹಿರಂಗ ಬಂದಿದೆ ಹೊರತು, ಸ್ವಲ್ಪ ಪ್ರತಿಷ್ಠೆಗಳಾಗಿದೆ ಹೊರತು ಇನ್ನೇನೂ ಇಲ್ಲ. BJP ಪಕ್ಷ ಇವತ್ತು ಬಿರುಕು ಬಿಟ್ಟು ಅವರು ಒಬ್ಬರ ಮೇಲೊಬ್ಬರು ದ್ವೇಷ ಸಾಧಿಸ್ತಕ್ಕಂಥ ಪಕ್ಷ ಆಗಿದೆ. ಅದು ನಮ್ಮಲ್ಲಿ ಆ ಥರ ಏನಿಲ್ಲ, ಆಯಿತಾ. ಈ ಒಂದು ಸಣ್ಣ ವಿಷಯ ಇದು ಖಂಡಿತವಾಗಿ ಒಂದು ಸೂಕ್ತವಾದಂಥ ರೀತಿಗೆ ಇತ್ಯರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಸಣ್ಣ ವಿಷಯನೇ ಎಲ್ಲೋ ಒಂದು ಕಡೆ CM ಬದಲಾವಣೆ ಮಾಡೋದು ಏನಾಗಿದೆ ಇವತ್ತು ನೋಡಿ, ತುಂಬ 20-50 ನ್ಯೂಸ್ ಚಾನೆಲ್ಗಳಿದೆ, ಪತ್ರಿಕೆಗಳಿದೆ. ಸುದ್ದಿ ಒಂದು ಸುದ್ದಿ ದೊಡ್ಡ ಸುದ್ದಿ ಆಗ್ತದೆ. ಆದರೆ ಅದರಿಂದ ದೊಡ್ಡ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಏನೂ ಇಲ್ಲ. ಖಂಡಿತವಾಗಿಯೂ ರಾಜಣ್ಣವರು ಲೀಡ್ರೇ, ಸತೀಶ್ ಜಾರಕಿಹೊಳಿ ಅವರು ಲೀಡ್ರೇ, ಮಹದೇವಪ್ಪನವರು ಲೀಡ್ರೇ, ಪರಮೇಶ್ವರ್ ಅವರು ನಮ್ಮ ಮಾಜಿ ಅಧ್ಯಕ್ಷರು, ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು, ನಾನು ಕೂಡ ಅಧ್ಯಕ್ಷನಾಗಿದ್ದೆ. ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ನಾನು ಡೆಲ್ಲಿಗೆ ಹೋಗೋದು ನೀವು ಯಾರೂ ಬರೆಯೋದಿಲ್ಲ, ಬೇರೆ ಹೋದಾಗ ನೀವು ಹೇಳ್ತೀರಾ ಅಷ್ಟೇ. ನೋಡಿ, ಒಬ್ಬರು CM ಇದ್ದಾಗ ಅವ್ರ ಬದಲಾವಣೆ ಆಗುತ್ತೆ ಅಂತ ನಾವು ಯಾಕೆ ಚರ್ಚೆ ಮಾಡಬೇಕು? ಸಿದ್ದರಾಮಯ್ಯ ಏನು ಸಣ್ಣ ವ್ಯಕ್ತಿನಾ? ಸಿದ್ದರಾಮಯ್ಯ ಅವರು ಹಿಂದೆ 5 ವರ್ಷ ಸರ್ಕಾರ ನಡೆಸಿರೋರು. ಈಗ ಅವರು ಮುಖ್ಯಮಂತ್ರಿ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಬಗ್ಗೆ ನಾವು ಚರ್ಚೆ ಮಾಡೋ ಅದ್ರ ಅವಶ್ಯಕತೆನೇ ಇಲ್ಲ. ಅದು ಕೆಲವರು ಏನಾಗ್ತದೆ, ಇದು ಒಂದು ಗುಸು ಸುದ್ದಿಗಳು ಅದರಿಂದ ಆಗ್ತಾ ಇರ್ತದೆ. ಬಟ್ ಅದ್ರ ಅವಶ್ಯಕತೆ ಏನಿಲ್ಲ. ಸಿದ್ದರಾಮಯ್ಯ ನಮ್ಮ CM ಇದ್ದಾರೆ. ನೋಡಿ, ಕೆಲವರು ಇದೆಲ್ಲ ನೋಡಿ, ಒಬ್ಬರು CM ಇದ್ದಾರೆ ಅಂತ ಹೇಳಿದ್ಮೇಲೆ ಇನ್ನೊಬ್ಬರು CM ಆಗ್ತಾರೆ ಅಂತ ಚರ್ಚೆನೂ ಆಗಬಾರ್ದು. ಅದು ಇವ್ರನ್ನ ಕಂಟಿನ್ಯೂ ಆಗ್ತಿರೋ ಅಂತ ಹೇಳುವಂಥ ಅವಶ್ಯಕತೆಯೂ ಇರೋದಿಲ್ಲ ಅಲ್ವಾ? ಅದು ಕೂಡ ಬೇಕಾಗಿಲ್ಲ. ಇವ್ರು ಮುಂದುವರಿತಾರೆ ಅಂತ ಅದು ಕೂಡ ಹೇಳೋದು ಬೇಕಾಗಿಲ್ಲ. ಅಥವಾ ಇವ್ರು ಬದಲಾವಣೆ ಆಗ್ತಾರೆ ಅದು ಕೂಡ ಹೇಳೋದು ಬೇಕಾಗಿಲ್ಲ. ಇದು ಯಾರೋ ಮತ್ತು ಇಲ್ಲಿ ಪಕ್ಷದಲ್ಲಿ ಏನು ಭಿನ್ನಮತ ಚಟುವಟಿಕೆಗಳಿಲ್ಲ, ಏನೇನೂ ಇಲ್ಲ, ಆಯಿತಾ. ಎಲ್ಲ ಶಾಸಕರಾಗಿರ್ಬೋದು, ಕಾರ್ಯಕರ್ತರಾಗಬೇಕಾಗಿರ್ಬೋದು, ಎಲ್ಲರೂ ಯಾರು ಕೂಡ ಇದರಲ್ಲಿ ಒಂದು ಭಿನ್ನಮತೀಯ ಚಟುವಟಿಕೆ ಥರ ಏನಿಲ್ಲ. ಕೆಲವರು ಅಭಿಪ್ರಾಯಗಳನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಅಭಿಪ್ರಾಯಗಳ ಪ್ರಕಾರ ಮುಂದೆ ಏನಾಗಬೇಕು ಅದು ಆಗ್ತದೆ, ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.